ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ನೀವು ಗಮನಿಸಿದ್ರೆ ಕೆಲವು ದಿನಗಳ ಹಿಂದೆ ಒಂದು ಸುದ್ದಿ ಓಡಾಡ್ತಾ ಇತ್ತು. ಪವಿತ್ರ ಗೌಡ ಅವರು ಜೈಲಲ್ಲಿ ಆರಾಮಾಗಿದ್ದಾರೆ, ಅವ್ರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ನೀವು ನೋಡಿದ್ದೀರಾ ಅವರು ಜೈಲಲ್ಲಿ ಒಬ್ಬ ಸಾಮಾನ್ಯ ಕೈದಿಯಂತೆ ಇರುವಂಥದ್ದು ಅನ್ನುವಂಥ ಪ್ರಶ್ನೆಯನ್ನ ಒಬ್ರು ಮಾಡ್ತಾ ಅವರ ಒಂದು ವಿಡಿಯೋ ಸಖತ್ ವೈರಲ್ ಆಗಿತ್ತು. ಇದರ ಬೆನ್ನಲ್ಲೇ ಈಗ ಪವಿತ್ರ ಗೌಡ ಅವರು ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ. ಜೈಲಲ್ಲಿ ರಾಜಾತಿಥ್ಯ ಅಂತ ಸಂಧ್ಯಾ ಅನ್ನೋರು ಆರೋಪ ಮಾಡಿದ್ರು, ಸಂಧ್ಯಾ ನಾಗರಾಜ್. ಸೊ ಈಗ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸೋಕೆ ಈಗ ದೂರನ್ನ ಕೊಟ್ಟಿದ್ದಾರೆ ಪವಿತ್ರ ಗೌಡ ಅವರು. ಸುಳ್ಳು ಹೇಳಿದ್ದ ಸಂಧ್ಯಾ ವಿರುದ್ಧ ಪರಪ್ಪನ ಅಗ್ರಹಾರ ಠಾಣೆಯಲ್ಲೇ ಅವರು ದೂರು ಕೊಟ್ಟಿದ್ದಾರೆ. ಜೈಲು ಮುಖ್ಯ ವೀಕ್ಷಕ ದೇವಮ್ಮ ಮೂಲಕ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ. ಇದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ಆ ಒಂದು ದೂರಿನಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಸೊ ಹೀಗಾಗಿ ಸಂಧ್ಯಾ ನಾಗರಾಜ್ ವಿರುದ್ಧ ಕಾನೂನು ಕ್ರಮ ಆಗಬೇಕು, ಕಾನೂನು ಕ್ರಮವನ್ನು ಜರುಗಿಸಬೇಕು ಅನ್ನುವಂಥ ಆಗ್ರಹವನ್ನು ಅವರು ದೂರಲ್ಲಿ ಮಾಡಿದ್ದಾರೆ. ಸೊ ಒಂದು ವಿಡಿಯೋ ಇತ್ತು, ಅದರಲ್ಲಿ ಪವಿತ್ರ ಗೌಡ ಅವರು ಯಾವುದೇ ರೀತಿಯಾದಂಥ ಕಷ್ಟದಲ್ಲಿಲ್ಲ, ಒಬ್ಬ ಸಾಮಾನ್ಯ ಖೈದಿಯಾಗಿ ಜೈಲಲ್ಲಿಲ್ಲ, ಅವರಿಗೆ ರಾಜಾತಿಥ್ಯ ನೀಡಲಾಗ್ತಾ ಇದೆ, ಬ್ರ್ಯಾಂಡೆಡ್ ಬಟ್ಟೆಗಳು, ಮನೆ ಊಟ. ಅದರಲ್ಲೂ ಒಂದು ಮಾತು ಹೇಳ್ತಾರೆ, ಮನೆ ಊಟ ಅಂತಂದರೆ ಅವ್ರ ಮನೆಯಿಂದ ಬರುವಂಥ ಊಟ ಅಲ್ಲ, ಜೈಲಿನ ಸಿಬ್ಬಂದಿ ಇದ್ದಾರಲ್ಲ ಅವ್ರ ಮನೆಯಿಂದ ಏನು ಬಾಕ್ಸ್ ತರ್ತಾರೆ ಆ ಬಾಕ್ಸನ್ನು ಇವರು ಕೊಡ್ತಾರೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿದರು. ಸೊ ಎಲ್ಲ ಒಂದು ಕಡೆ DGP ಅಲೋಕ್ ಕುಮಾರ್ ಅವ್ರಿಗೂ ಕೂಡ ಒಂಥರ ತಲೆಗೆ ಹುಳ ಬಿಡುವಂಥ ಕೆಲಸ ಮಾಡಿದರು ಸಂಧ್ಯಾ ನಾಗರಾಜ್. ಸೊ ಇಷ್ಟೆಲ್ಲ ಟೈಟ್ ಮಾಡಿದ್ರು ಈ ರೀತಿಯಾಗಿ ಲೂಪ್ ಹೋಲ್ಗಳು ಜೈಲಲ್ಲಿ ಹೆಂಗೆ ಬರೋಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪವಿತ್ರ ಗೌಡ ದೂರು ದಾಖಲು ಮಾಡಿದ್ದಾರೆ. ಯಾರ ವಿರುದ್ಧ ಸಂಧ್ಯಾ ನಾಗರಾಜ್ ಒಂದು ಆರೋಪವನ್ನು ಮಾಡಿದ್ರು, ಖುದ್ದಾಗಿ ಪವಿತ್ರ ಗೌಡ ಅವರೇ ಈಗ ಪರಪ್ಪನಾಗರ ಠಾಣೆಯಲ್ಲಿ ಈಗ ದೂರು ದಾಖಲು ಮಾಡಿದ್ದಾರೆ. ಈ ರೀತಿಯಾಗಿ ಸುಳ್ಳು ಆರೋಪ ಮಾಡಿರುವಂತಹ ಸಂಧ್ಯಾ ನಾಗರಾಜ್ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥ ಆಗ್ರಹವನ್ನು ಅವರು ದೂರಿನಲ್ಲಿ ಮಾಡಿರುವಂಥದ್ದು. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಚೀಫ್ ಸಂದೇಶ್. ಈಗ ಲೈವ್ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸಂದೇಶ್, ಈಗ ಒಂದು ಕಡೆ ಸಂಧ್ಯಾ ನಾಗರಾಜ್ ಸಾಲು ಸಾಲು ಆರೋಪವನ್ನು ಮಾಡ್ತಾರೆ, ಜೈಲಲ್ಲಿ ಪವಿತ್ರ ಗೌಡಗೆ ರಾಜಾತಿಥ್ಯನೇ ಸಿಗ್ತಾ ಇದೆ ಅನ್ನುವಂಥದ್ದನ್ನ ತುಂಬ ಗಟ್ಟಿಯಾಗಿ ಹೇಳ್ತಾರೆ, ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾರೆ. ಆದರೆ ಈಗ ಅವರ ವಿರುದ್ಧವೇ ಈಗ ದೂರು ದಾಖಲಾಗಿರುವಂಥದ್ದು. ಹಾಗಿದ್ರೆ ಅವರ ವಾದ ಕರೆಕ್ಟಾ, ಇವರ ವಾದ ಕರೆಕ್ಟಾ ಅಂತ ರಾಹುಲ್, ಈಗ ಅದರ ಕುರಿತಂತೆ ಒಂದು ತನಿಖೆಯನ್ನು ಮಾಡಿಸ್ಬೇಕಾಗುತ್ತೆ. ತನಿಖೆಯ ನಂತರವೇ ಅಲ್ಲಿ ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಅಥವಾ ಯಾರು ನಿಜ ಹೇಳ್ತಾ ಇದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದರೆ ಇಲ್ಲಿ ಪ್ರಮುಖವಾಗಿರುವಂಥದ್ದು ಕಾರಾಗೃಹ ಇಲಾಖೆಗೆ ಮಾರಕವಾಗುವಂಥ ಸುಳ್ಳು ಆರೋಪವನ್ನು ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಈಗ ಸದ್ಯ ಜೈಲಿನ ಮುಖ್ಯ ವೀಕ್ಷಕಿ ದೇವಮ್ಮ ಅವರು ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿರುವಂಥದ್ದು. ಆ ದೂರನ್ನು ಆಧರಿಸಿ ಈಗ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ NCR ಕೂಡ ದಾಖಲಾಗಿದೆ. ಅಂದರೆ ಇಲ್ಲಿ ಪ್ರಮುಖವಾಗಿ ಪವಿತ್ರ ಗೌಡ ಅವರಿಗೆ ರಾಜಾತಿಥ್ಯವನ್ನು ನೀಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನು ಸಂಧ್ಯಾ ನಾಗರಾಜ್ ಅವರು ಮಾಡ್ತಾರೆ. ಸಂಧ್ಯಾ ನಾಗರಾಜ್ 3 ತಿಂಗಳ ಹಿಂದೆ ಒಂದು ಕೊಲೆ ಯತ್ನ ಪ್ರಕರಣದಲ್ಲಿ ಆಕೆ ಜೈಲಿಗೆ ಹೋಗಿರ್ತಾರೆ. ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಸುಮಾರು 3 ತಿಂಗಳುಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಅವರು ಇರ್ತಾರೆ. ಹಾಗಾಗಿ ಈ ಜೈಲಿನಲ್ಲಿ ಇದ್ದು 3 ತಿಂಗಳ ನಂತರ ಜಾಮೀನಿನ ಮೇಲೆ ಯಾವಾಗ ಹೊರಗೆ ಬರ್ತಾರೋ, ಹೊರಗೆ ಬಂದಂಥ ಸಂದರ್ಭದಲ್ಲಿ ಖಾಸಗಿ ವಾಹಿನಿಯಲ್ಲಿ ಕುಳಿತುಕೊಂಡು ಅಲ್ಲಿ ಸಾಕಷ್ಟು ಹೇಳಿಕೆಗಳನ್ನು, ಜೊತೆಗೆ ಜೈಲು ಸಿಬ್ಬಂದಿಯ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಪವಿತ್ರ ಗೌಡಗೆ ನೀಡ್ತಿರುವಂಥ ಆತಿಥ್ಯ ಏನಿದೆ ಅದು ನಿಜಕ್ಕೂ ಕೂಡ ಯಾರೂ ನಂಬೋದಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಒಂದು ವಿಷಯಗಳನ್ನು ಅಲ್ಲಿ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಖುದ್ದು ಜೈಲು ಸಿಬ್ಬಂದಿಗಳಿಗೆ ಪವಿತ್ರ ಗೌಡ ಎಲ್ಲ ರೀತಿಯ ಒಂದು ಫೆಸಿಲಿಟೀಸ್ಗಳನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತಾರೆ. ಜೈಲು ಸಿಬ್ಬಂದಿಗಳು ಆಕೆಯ ಕಂಪ್ಲೀಟ್ ಎಲ್ಲ ಏನು ಆಕೆಗೆ ಬೇಕಾಗಿರುವಂಥ ವಸ್ತುಗಳನ್ನು, ಜೊತೆಗೆ ಊಟ ಆಗಿರ್ಬೋದು, ಎಲ್ಲವೂ ಕೂಡ ಜೈಲು ಸಿಬ್ಬಂದಿಗಳು ತಮಗೆ ಅಂತ ತರುವಂತಹ ಊಟವನ್ನು ಕೂಡ ಆಕೆಗೆ ಕೊಡ್ತಾರೆ. ಜೊತೆಗೆ ಆಕೆ ಒಳಗಡೆ ಮೇಕಪ್ ಮಾಡ್ಕೊಳ್ತಾರೆ. ಜೊತೆಗೆ ಆಕೆಯನ್ನ ದರ್ಶನ್ ಅವರ ಹೆಸರು ಹಿಡಿದು ಚುಡಾಯಿಸ್ತಾರೆ. ಈ ರೀತಿಯಲ್ಲಿ ಸಾಕಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಟಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಜೈಲಿನ ಸಿಬ್ಬಂದಿಗಳೇನಿರ್ತಾರೆ ಅದರಲ್ಲೂ ಕೂಡ ಕೆಲವೊಂದು ಹೆಸರುಗಳನ್ನು ಆಕೆ ಮೆನ್ಷನ್ ಮಾಡ್ತಾರೆ. ಭದ್ರತಾ ಸಿಬ್ಬಂದಿಗಳು ಆಕೆಯ ಜೊತೆಯಲ್ಲೇ ಇರ್ತಾರೆ, ಅಸಿಸ್ಟೆಂಟ್ ರೀತಿಯಲ್ಲಿ ಆಕೆ ಜೊತೆಯಲ್ಲಿ ಓಡಾಡ್ತಾ ಇರ್ತಾರೆ. ಅಂದರೆ ಜೈಲಿನ ಒಳಗೆ ಆಕೆಗೆ ರಾಜಾತಿಥ್ಯವನ್ನು ನೀಡಲಾಗ್ತಾ ಇದೆ, ಆಕೆ ಏನು ಕೇಳಿದ್ರೂ ಕೂಡ ಸಿಗುತ್ತೆ. ಜೊತೆಗೆ ಒಳಗಡೆ ಆಕೆಗೆ ಹೇಗೆ ಬೇಕು ಅಂದರೆ
ಹೊರ ಜಗತ್ತಿನಲ್ಲಿ ಯಾವ ರೀತಿ ಬದುಕ್ತಾ ಇದ್ಲೋ ಅದೇ ರೀತಿಯಲ್ಲಿ ಒಳಗಡೆ ಬದುಕ್ತಾ ಇದ್ದಾರೆ. ಎಲ್ಲ ಫೆಸಿಲಿಟೀಸ್ಗಳನ್ನು ಕೂಡ ಜೈಲು ಸಿಬ್ಬಂದಿಗಳೇ ಖುದ್ದು ಆಕೆಗೆ ಒದಗಿಸ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನು ಮಾಡ್ತಾರೆ. ಜೊತೆಗೆ ಇದರಲ್ಲಿ ಪ್ರಮುಖವಾಗಿ ಓರ್ವ ಭದ್ರತಾ ಸಿಬ್ಬಂದಿಯ ಹೆಸರನ್ನ ಕೂಡ ಮೆನ್ಷನ್ ಮಾಡ್ತಾರೆ. ಇಲ್ಲಿ ಭದ್ರತಾ ಸಿಬ್ಬಂದಿ ಹಿಂದೆ ಓಡಾಡ್ತಾ ಇರ್ತಾರೆ, ಜೊತೆಗೆ ಆಕೆಯ ಮೇಕಪ್ ಕಿಟ್ ಅನ್ನ ಅವ್ರು ಇಟ್ಕೊಳ್ತಾ ಇರ್ತಾರೆ. ಈ ರೀತಿಯಲ್ಲಿ ಅನೇಕ ಆರೋಪಗಳನ್ನ ಕೂಡ ಮಾಡಿರ್ತಾರೆ. ಈಗ ಆರೋಪದ ಹಿನ್ನೆಲೆಯಲ್ಲಿ ಭದ್ರತಾ ಸಿಬ್ಬಂದಿ ರಶ್ಮಿ ಅವರು ಜೈಲಿನ ಮುಖ್ಯ ವೀಕ್ಷಕಿ ದೇವಮ್ಮ ಅವರಿಗೆ ಈಗ ದೂರನ್ನ ಕೊಟ್ಟಿರೋದ್ರಿಂದ ಅವರು ಆ ದೂರನ್ನ ಆಧರಿಸಿ ಮುಖ್ಯ ವೀಕ್ಷಕಿ ದೇವಮ್ಮ ಅವರು ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈಗ NCR ದಾಖಲಾಗಿರೋದ್ರಿಂದ ಪೊಲೀಸರು ಮುಂದಿನ ಕಾನೂನು ರೈಟ್ ಸಂದೇಶ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಈಗ ಸಂಧ್ಯಾ ನಾಗರಾಜ್ ಅನ್ನುವಂಥ ಮಹಿಳೆ, ಇವರು ಕೂಡ ಕೊಲೆ ಯತ್ನ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ರು, ಜಾಮೀನ್ ಮೇಲೆ ರಿಲೀಸ್ ಆಗಿದ್ದಾರೆ. ರಿಲೀಸ್ ಆದಮೇಲೆ ತಂಪಾಡಿಗೆ ತಾವು ಇದ್ದಿದ್ರೆ ಬಹುಶಃ ಇವತ್ತು ಅವ್ರ ವಿರುದ್ಧ ಇನ್ನೊಂದು ಕಂಪ್ಲೇಂಟ್ ದಾಖಲಾಗ್ತಾ ಇರಲಿಲ್ಲ. ಆ ಕೊಲೆ ಯತ್ನ ಪ್ರಕರಣವನ್ನು ಹೊರತುಪಡಿಸಿ ಇವರೇನು ಮಾಡ್ತಾರೆ, ಒಂದು ಖಾಸಗಿ ವಾಹಿನಿಗೆ ಸಂದರ್ಶನವನ್ನು ಕೊಡ್ತಾರೆ. ಅದರಲ್ಲಿ ಜೈಲು ಸಿಬ್ಬಂದಿಯ ವಿರುದ್ಧ ಗಂಭೀರ ಆರೋಪವನ್ನು ಮಾಡ್ತಾರೆ. ಪವಿತ್ರ ಗೌಡ ಅವರು ಯಾವುದೇ ರೀತಿಯಾದಂಥ ತೊಂದರೆಯಲ್ಲಿಲ್ಲ, ಕಷ್ಟದಲ್ಲಿ ಜೈಲಲ್ಲಿ ವಾಸ ಮಾಡ್ತಿಲ್ಲ, ಅವರಿಗೆ ಹೋಟೆಲ್ ಟ್ರೀಟ್ಮೆಂಟ್, 5 ಸ್ಟಾರ್ ಹೋಟೆಲ್ ಟ್ರೀಟ್ಮೆಂಟ್ ಸಿಗ್ತಾ ಇದೆ, ರಾಜಾತಿಥ್ಯ ಸಿಗ್ತಾ ಇದೆ, ಮೇಕಪ್ ಮಾಡ್ಕೊಳ್ತಾರೆ, ಜೈಲ್ ಸಿಬ್ಬಂದಿ ಏನು ಬಾಕ್ಸ್ ತರ್ತಾರೆ ಮನೆಯಿಂದ ಆ ಬಾಕ್ಸ್ನ ತಿಂತಾರೆ, ಯಾವುದೇ ರೀತಿಯಾದಂಥ ಕೊರತೆ ಇಲ್ಲ, ಎಲ್ಲವೂ ಕೂಡ ಆರಾಮಾಗಿದೆ, ಅವರಿಗೆ ವ್ಯವಸ್ಥೆಗಳೆಲ್ಲವೂ ಕೂಡ ಜೈಲಿನ ಸಿಬ್ಬಂದಿಗಳೇ ಆರಾಮ್ ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನು ಇವರು ಮಾಡಿದರು. ಸೊ ಇದು ಕೇವಲ ಪವಿತ್ರ ಗೌಡ ಅವ್ರ ಮೇಲೆ ಮಾಡಿದಂಥ ಆರೋಪ ಅಷ್ಟೇ ಅಲ್ಲ, ಜೈಲಿನ ಸಿಬ್ಬಂದಿಗಳ ಮೇಲೆ ಮಾಡಿದಂಥ ಆರೋಪ. ಅಷ್ಟು ಈಸಿನ ಹಾಗಿದ್ರೆ ಒಬ್ಬ ಜನಸಾಮಾನ್ಯನಿಗೆ ಈ ರೀತಿಯಾದಂಥ ವಿಷಯಗಳನ್ನು ಕೇಳಿದಂತಹ ಸಂದರ್ಭದಲ್ಲಿ ಜೈಲ್ ಅನ್ನುವಂಥದ್ದು ಶಿಕ್ಷೆ ಅನುಭವಿಸುವಂಥ ಜಾಗನ ಅಥವಾ ಒಂಥರ ಈ ರಿಕ್ರಿಯೇಷನಲ್ ಪರ್ಪಸ್ಗೆ ರೆಸಾರ್ಟ್ಗಳಿಗೆ ಹೋಗ್ತೀವಲ್ಲ ಈ ಬ್ಯುಸಿ ಲೈಫ್ನ ಮಧ್ಯೆ, ಆ ರೀತಿಯಾದಂಥ ಜಾಗನ ಅನ್ನುವಂಥ ಪ್ರಶ್ನೆಯನ್ನು ಉದ್ಭವ ಆಗೋ ರೀತಿ ಮಾಡುತ್ತೆ. ಸೊ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಖುದ್ದು ಪವಿತ್ರ ಗೌಡ ಅವರೇ ದೂರು ದಾಖಲು ಮಾಡಿದ್ದಾರೆ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ. ಆ್ಯಂಡ್ ಮತ್ತೊಮ್ಮೆ ಲೈವ್ನಲ್ಲಿ ಜಾಯಿನ್ ಆಗ್ತಿದ್ದಾರೆ ನಮ್ಮ ಕ್ರೈಮ್ ಬ್ಯೂರೋ ಚೀಫ್ ಸಂದೇಶ್. ಈಗ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಈ ಒಂದು ವಿಡಿಯೋವನ್ನು ಅಥವಾ ಇವರ ಮಾತನ್ನು ಕೇಳಿದಂತಹ ಸಂದರ್ಭದಲ್ಲಿ, ಸಂಧ್ಯಾ ನಾಗರಾಜ್ ಅವರ ಮಾತನ್ನು, ಜೈಲಲ್ಲಿ ಇಷ್ಟು ಫ್ರೀನಾ ಅಂತ ಅನಿಸ್ಬಿಡುತ್ತೆ. ಯಾಕಂದರೆ ಅಷ್ಟು ಕಾನ್ಫಿಡೆಂಟ್ ಆಗಿ ಗಟ್ಟಿಯಾಗಿ ಹೇಳ್ತಾರೆ ಇದೆಲ್ಲ ಆಗ್ತಾ ಇದೆ ಜೈಲಲ್ಲಿ ಅಂತ. ಆದರೆ ಜೈಲಿನ ಅಸಲಿ ಪರಿಸ್ಥಿತಿ ಯಾವ ಥರ ಇರುತ್ತೆ? ಅಷ್ಟು ಈಸಿನ ಮೇಕಪ್ ಮಾಡ್ಕೊಳ್ಳುವಂಥದ್ದು, ಬೇರೆಯವ್ರ ಬಾಕ್ಸ್ ತಿನ್ನುವಂಥದ್ದು, ಯಾರ ಜೊತೆ ಬೇಕಾದರೂ ಮಾತಾಡುವಂಥದ್ದು, ಇಷ್ಟೊಂದು ಈಸಿ ಇರುತ್ತಾ ಜೈಲಿನಲ್ಲಿ? ರಾಹುಲ್, ಆಬ್ವಿಯಸ್ಲಿ ಅಂದರೆ ಇಲ್ಲಿ ಪ್ರಮುಖವಾಗಿ ಜನರು ಕೂಡ ಇವೆಲ್ಲವನ್ನೂ ಕೂಡ ನಂಬ್ತಾರೆ. ಯಾಕಂದರೆ ಈ ಹಿಂದೆ ದರ್ಶನ್ ಜೈಲಿನಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ರಾಜಾತಿಥ್ಯದ ಒಂದು ಫೋಟೋ ಕೂಡ ವೈರಲ್ ಆಗಿತ್ತು. ಅಂದರೆ ಅವರು ಕುಳಿತಿರುವಂತಹ ಒಂದು ಆ ಗೆಸ್ಚರ್ ಏನಿದೆ ಅದು ನಿಜಕ್ಕೂ ಕೂಡ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿತ್ತು. ಅದಾದ ನಂತರ ಮತ್ತೋರ್ವ ಏನು ಕೈದಿ ಕೂಡ ಹೊರಗೆ ಬಂದಂಥ ಸಂದರ್ಭದಲ್ಲಿ, ಅಂದರೆ ಶಿಕ್ಷೆಯನ್ನು ಅನುಭವಿಸಿ ತುರುವನೂರು ಸಿದ್ಧ ಅನ್ನೋ ವ್ಯಕ್ತಿ ಏನಿದ್ದಾನೆ, ಈತ ಒಂದು ಕೊಲೆ ಪ್ರಕರಣದಲ್ಲಿ ಒಳಗೆ ಹೋಗಿರ್ತಾನೆ, ಅಂದರೆ ಜೈಲಿಗೆ ಹೋಗಿರ್ತಾನೆ. ಅದಾದ ನಂತರ ಜೈಲಿನಿಂದ ಹೊರಗೆ ಬಂದಂಥ ಸಂದರ್ಭದಲ್ಲಿ ಆತ ಕೂಡ ಸಾಕಷ್ಟು ವಿಚಾರಗಳನ್ನ ಅಲ್ಲಿ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಹೇಳಿಕೆಯನ್ನ ನೀಡಿರ್ತಾರೆ. ಅದಾದ ನಂತರ ಆತನಿಗೂ ಕೂಡ ಕಾರಾಗೃಹ ಇಲಾಖೆ ನೋಟಿಸ್ ಅನ್ನ ಸರ್ವ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಈಗ ಸಂಧ್ಯಾ ನಾಗರಾಜ್ ಮಾಡಿರುವಂತ ಆರೋಪ ಏನಿದೆ ಅದನ್ನ ಎಲ್ಲ ಒಂದ್ ಕಡೆ ಜನರು ಕೂಡ ನಂಬ್ತಾರೆ. ಯಾಕಂದ್ರೆ ಒಳಗೆ ಇರಬಹುದು, ಯಾಕಂದ್ರೆ ಈ ಹಿಂದಿನಿಂದಲೂ ಕೂಡ ನಾವು ಸಾಕಷ್ಟು ಬಾರಿ ಕಾರಾಗೃಹ ಇಲಾಖೆಯಲ್ಲಿ ಅಥವಾ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈ ರೀತಿ ಅಕ್ರಮಗಳು ನಡೀತಾ ಇದೆ ಅಥವಾ ಒಳಗೆ ಹೋದಂತವರಿಗೆ ಎಲ್ಲಾ ರೀತಿಯ ಫೆಸಿಲಿಟೀಸ್ಗಳು ಸಿಗ್ತಾ ಇದೆ ಅನ್ನೋ ಒಂದು ಆರೋಪಗಳನ್ನ ಅಥವಾ ಆ ಮಾತುಗಳನ್ನ ಕೂಡ ಕೇಳಿದ್ವಿ. ಜೊತೆಗೆ ಈ ಹಿಂದೆ ಡಿ ರೂಪಾ ಅವರು ಕೂಡ ಒಂದು ಏನು ಅಲ್ಲಿ ಒಳಗಡೆ ನಡೀತಿರುವಂತಹ ಅಕ್ರಮಗಳ ಕುರಿತಂತೆ ಒಂದು ವರದಿಯನ್ನ ಕೂಡ ಕೊಟ್ಟಿದ್ರು. ಸಾಕಷ್ಟು ವಿಡಿಯೋಸ್ಗಳನ್ನ ಕೂಡ ಡಿ ರೂಪಾ ಅವರು ಆ ವಿಡಿಯೋಸ್ಗಳನ್ನ ಹೊರಬಿಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಹಾಗಾಗಿ ಇಲ್ಲಿ ಆ ಜೈಲಿನ ಒಳಗೆ ಅಕ್ರಮಗಳು ನಡೀತಾ ಇದೆ ಅಥವಾ ಅವರಿಗೆ ಬೇಕಾಗಿರುವಂತಹ ಎಲ್ಲಾ ಫೆಸಿಲಿಟೀಸ್ಗಳು ಸಿಗ್ತಾ ಇದೆ ಅನ್ನೋ ಆರೋಪಗಳು ಅಥವಾ ಆ ಮಾತುಗಳು ಈ ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾ ಇತ್ತು. ಈಗ ಸಂಧ್ಯಾ ನಾಗರಾಜ್ ಆರೋಪವನ್ನು ಮಾಡಿದ್ದಾರೆ. ಹಾಗಾಗಿ ಸಂಧ್ಯಾ ನಾಗರಾಜ್ ಅವರ ಆರೋಪದ ಆಧಾರದ ಮೇಲೆ ಅಥವಾ ಅವರು ಕೊಟ್ಟಿರುವಂತಹ ಹೇಳಿಕೆಯ ಆಧಾರದ ಮೇಲೆ ಎಲ್ಲ ಒಂದ್ ಕಡೆ ನಮ್ಮ ಕಾರಾಗೃಹ ಇಲಾಖೆಯ ಒಂದು ಸಿಬ್ಬಂದಿಗಳೇನಿದ್ದಾರೆ ಅವರು ಮಾನಸಿಕವಾಗಿ ಕುಗ್ಗು ಹೋಗಿದ್ದಾರೆ ಅವರ ಒಂದು ಹೇಳಿಕೆಯಿಂದ ಅಂತ ಹೇಳಿ ಈಗ ದೂರನ್ನ ಕೊಟ್ಟಿರೋದ್ರಿಂದ ಮುಂದಿನ ಹಂತದಲ್ಲಿ ಪೊಲೀಸರು ಕೂಡ ಈಗ ಆ ಒಂದು NCR ನ ಆಧಾರದ ಮೇಲೆ ಕೋರ್ಟ್ ನಲ್ಲಿ PCR ಅನ್ನ ಸಲ್ಲಿಕೆ ಮಾಡಿ ಅದಾದ ಬಳಿಕ ಅಲ್ಲಿಂದ ಪರ್ಮಿಷನ್ ಅನ್ನ ಪಡೆದು FIR ಮಾಡುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಹಾಗಾಗಿ ಮುಂದಿನ ಹಂತದಲ್ಲಿ ಕೋರ್ಟ್ ಮೊರೆ ಹೋಗೋದಕ್ಕೂ ಕೂಡ ಈಗಾಗಲೇ ಪೊಲೀಸರು ಸಿದ್ಧತೆಯನ್ನ ನಡೆಸಿದ್ದು ಇದರ ಸತ್ಯತೆಯನ್ನ ಒಂದು ತನಿಖೆಯನ್ನಾದ್ರೂ ನಡೆಸಿ ತಿಳ್ಕೋಬೇಕಾಗುತ್ತೆ ಅಥವಾ ಇಲ್ಲಿ ಕಾರಾಗೃಹ
ಇಲಾಖೆಯಿಂದ ಒಂದು ಆಂತರಿಕ ತನಿಖೆಯನ್ನಾದರೂ ನಡೆಸಬೇಕಾಗುತ್ತೆ. ಹಾಗಾಗಿ ಯಾವ ಒಂದು ಡಿಸಿಷನ್ ಅನ್ನ ಇಲ್ಲಿ ತೆಗೆದುಕೊಳ್ತಾರೆ, ಒಂದು ಕಡೆ ಈ ಒಂದು ಕಂಪ್ಲೇಂಟ್ ಆದ್ರೆ ಮತ್ತೊಂದು ಕಡೆ ಇಲ್ಲಿ ಬಂದಿರುವಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡ್ತಾರಾ ಅಥವಾ ಕಾರಾಗೃಹ ಇಲಾಖೆ ಯಾವ ರೀತಿಯ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಾಹುಲ್. ರೈಟ್ ಸಂದೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.